ನಮ್ ಬಗ್ಗೆ ಯಾರು ಏನು ಅನ್ಕೋತಾರೆ ಅಂತ ನಾವ್ ವಿಗ್ರಹದ ಬಗ್ಗೆ ಪೇಪರಲ್ಲಿ ಪ್ರಕಟಣೆ ಕೂಡ ಕೊಡ್ದೇನೆ ಇದೀವಿ. ಅದ್ ಎಷ್ಟ್ರ ಮಟ್ಟಿಗೆ ಕರೆಕ್ಟೋ ಅರ್ಥ ಆಗ್ತಿಲ್ಲ. ನಾನು ಈ ವಿಷಯನ ನಿಮಗೆ ಯಾವತ್ತೂ ಹೇಳ್ದೆ, ನೀವೇ ನನ್ನ ಮಾತು ಕೇಳಲಿಲ್ಲ. ಅವನಿ ಪ್ರಯತ್ನನ ಅವನಿ ಮಾಡ್ತಿದ್ದಾಳೆ, ನಮ್ಮ ಪ್ರಯತ್ನನ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ ಅಮ್ಮ? ಅಂದ್ರೆ ನನ್ನ ಹೆಂಡತಿ ಕೈ ಕೊಡೋ ಸಮಯ ಬಂದಿದೆ ಅಂತ ಮೊದಲೇ ಎಲ್ರಿಗೂ ಹಿಂಟ್ ಕೊಡ್ತಿದ್ಯಾ? ನಿಮಗೆ ವಿಗ್ರಹ ಬೇಕು ಅಂದ್ರೆ ನಾನೊಂದು ಕೆಲಸ ಹೇಳ್ತೇನೆ, ಅದನ್ನ ನೀನ್ ಮಾಡ್ಬೇಕು. ಅತ್ತೆ ಪ್ರಾಣಕ್ಕೋಸ್ಕರ ನಾನು ಏನ್ ಬೇಕಿದ್ರು ಮಾಡ್ತೀನಿ. ಶ್ರೀಕರ್ನ ಬಿಟ್ಬಿಡು. ಮನೆಯೊಳಗೆ ಹೋಗ್ತಿದ್ದಾಗೇನೆ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ನೀನ್ ಮಾತ್ರ ಭಯಪಟ್ಟು ನಡೆದಿದ್ನೆಲ್ಲ ಹೇಳ್ಬಿಡ್ಬೇಡ. ನಾನ್ ನಿನ್ ಒಳ್ಳೇದೇ ಬಯಸಿ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊ. ಧೈರ್ಯವಾಗಿರು, ಸರಿನಾ? ನಡಿ. ಅವನಿ ಸುಜಾತ ದೇವಸ್ಥಾನದಲ್ಲಿ ಟೆನ್ಷನ್ ಆಗಿ ಕಾಣಿಸ್ತಿದ್ರು ಅಂತ ನಿಹಾರಿಕಾ ಹೇಳಿದ್ಲು ಅಲ್ವಾ? ಅವರಿಬ್ರು ಬರೋವರೆಗೂ ಅಷ್ಟಕ್ಕೂ ಏನ್ ನಡೀತಿದೆ ಅಂತ ನಮ್ಗೆ ಅರ್ಥ ಆಗಲ್ಲ. ಅಲ್ಲಿ ನೋಡಿ ಬಂದ್ರು. ನೀವಿಬ್ರು ಎಲ್ಲೆಲ್ಲ ಅಲ್ದಾಡ್ಕೊಂಡು ಬರ್ತಾ ಇದ್ದೀರಾ? ಪೌರ್ಣಮಿಗಿನ್ನು 5 ದಿನ ಮಾತ್ರ ಉಳಿದಿರೋದು. ನನ್ನ ವೇದನ ಜೀವದ ಬಗ್ಗೆ ನಿನ್ಗೇನಾದ್ರೂ ಯೋಚನೆ ಇದೆಯಾ? ನಾನು ಅವನಿ ಆ ಪ್ರಯತ್ನದಲ್ಲೇ ಇದೀವಿ. ನಿನ್ನ ಗಂಡ ಏನೋ ನನ್ನ ಹೆಂಡತಿ ಸಂಕಲ್ಪ ಮಾಡಿದ್ರೆ ಏನನ್ನಾದರೂ ಸಾಧಿಸಿ ತೀರ್ತಾಳೆ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಇವಾಗ ನೋಡಿದ್ರೆ ಪೇಪರಲ್ಲಿ ಪ್ರಕಟಣೆ ಕೊಡೋಣ ಅಂತಿದ್ದಾನೆ. ಏನು ನಾಟಕನೋ ಇದು. ನೀವೆಲ್ಲರೂ ಮನ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಇನ್ನೊಂದು ಮಾತಾಡ್ತಿರೋ ಹಾಗನ್ನಿಸ್ತಿದೆ. ಹೌದು, ಇವ್ರ ಮಾತುಗಳಿಗೆ ಮಖದ ರಿಯಾಕ್ಷನ್ಗೆ ಸ್ವಲ್ಪನೂ ಸಂಬಂಧನೇ ಇಲ್ಲ ಅನ್ನಿಸ್ತಿದೆ. ಅಷ್ಟಕ್ಕೂ ಏನ್ ನಡೀತಿದ್ಯೋ ಹೇಳಿ. ಯಾಕೆ ಎಲ್ರೂ ಇಷ್ಟ ಬಂದಾಗ ಮಾತಾಡ್ತಿದ್ದೀರಾ? ವಿಗ್ರಹ ಎಲ್ಲಿದೆಯೋ ತಿಳ್ಕೊಳ್ಳೋ ಪ್ರಯತ್ನದಲ್ಲೇ ಇದೀವಿ ಅಂತ ಹೇಳ್ತಿದೀವಲ್ವಾ? ಅರ್ಥ ಮಾಡ್ಕೋತಿಲ್ವಲ್ಲ ನೀವು? ಸುಳ್ಳು. ವಿಗ್ರಹದ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದೀವಿ ಅಂತ ಇಬ್ರು ಅಕ್ಕ ತಂಗಿರು ನಮ್ಮ ಹತ್ರ ನಾಟಕ ಆಡ್ತಿದ್ದಾರೆ. ಇಬ್ರಿಗೂ ವಿಗ್ರಹ ಎಲ್ಲಿದೆ ಅಂತ ಆಗ್ಲೇ ಗೊತ್ತಾಗಿದೆ. ನಿಜ ಗೊತ್ತಾದ್ಮೇಲೂ ಕೂಡ ನಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾರೆ. ನಿಜ ಗೊತ್ತಾದ್ಮೇಲೆ ಸುಳ್ಳು ಹೇಳುವಂತಹ ಅಗತ್ಯ ಏನಿರುತ್ತೆ? ವಿಗ್ರಹದ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರನೇ ಅಲ್ವಾ ಅವನು ಇಷ್ಟು ಪ್ರಯತ್ನ ಮಾಡ್ತಾ ಎಲ್ಲರ ಹತ್ರನೂ ಬಯಸ್ಕೋತಾ ಇರೋದು. ಇವನ್ ಮಾತನ್ನ ಬಿಡಿ. ಇವ್ರಿಗೆ ವಿಗ್ರಹದ ಬಗ್ಗೆ ಗೊತ್ತಿದೆ ಅಂತ ಹೇಳಿ ನೀನ್ ಹೇಗೆ ಹೇಳ್ತೀಯಾ? ಒಬ್ಬ ವ್ಯಕ್ತಿ ಮುಖಾಂತರ ಆ ವಿಗ್ರಹ ಯಾವ ಊರಲ್ಲಿದೆಯೋ, ಯಾರ ಮನೇಲಿದೆ ಅನ್ನೋದು ಗೊತ್ತಾಗಿದೆ. ಯಾವ ಊರಲ್ಲಿದೆ, ಯಾರ ಮನೇಲಿದೆ? ಬೇಗ ಹೇಳು ನಿಹಾರಿಕಾ. ವಿಗ್ರಹ ಸಿರಿಪುರ ಅನ್ನೋ ಊರಲ್ಲಿದೆ. ಸಿರಿಪುರ ಅಂದ್ರೆ ಫಾರಿನ್ ಗ್ಯಾಂಗು ಆಕ್ಸಿಡೆಂಟಲ್ ಸತ್ತೋಗಿದ್ದೂರಲ್ವಾ? ಹೌದು. ಆ ಊರಲ್ಲಿ ಯಾರ ಮನೇಲಿದೆ? ರುದ್ರಾಣಿ ಅಂತ ಆ ಊರನ್ನ ಆಜ್ಞಾಪಿಸ್ತಿರೋಳ ಮನೆಯಲ್ಲಿ ಆ ವಿಗ್ರಹ ಇದೆ. ಇವರಿಬ್ರು ಇವಾಗ ಆ ಊರಿಂದನೇ ಬರ್ತಿದ್ದಾರೆ. ಅವಳನ್ನ ಭೇಟಿ ಮಾಡಿನೇ ಬರ್ತಿದ್ದಾರೆ. ಹೇಯ್, ಏನೇ ನೀನು ಇಷ್ಟ ಬಂದಾಗ ಮಾತಾಡ್ತಿದ್ಯಾ?
ನಾವು ಆ ಊರಿಗೆ ಹೋಗೇ ಇಲ್ಲ. ಅಂತ ವ್ಯಕ್ತಿ ಯಾರನ್ನೂ ಭೇಟಿ ಮಾಡಿಲ್ಲ. ಅಪ್ಪ 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 ಅಪ್ಪ, ನೀನ್ ಮಾಮೂಲಿ ಅವಳಲ್ಲ ಸುಜಾತ. ಕೊನೆ ನಿಮಿಷದಲ್ಲೂ ಕೂಡ ವಿಚಾರನ ಬದಲಾಯಿಸಿ ಹೀಗೆ ಸಮರ್ಥಿಸ್ಕೊಳ್ಳುವಂಥವಳು ಅಂತ ಗೊತ್ತಿರ್ಲಿಲ್ಲ ನೋಡು. ಆ ಊರಲ್ಲಿ ಆ ಮನೇಲೇ ಇದೆ ಅಂತ ನಿನಗೆ ಯಾರಮ್ಮ ಹೇಳಿದ್ರು? ನಮ್ಮ ಕ್ಲಿಯರ್ ಆಗಿ ಹೇಳಮ್ಮ. ಆ ರುದ್ರಾಣಿನೇ ಹೇಳಿದ್ಲು. ರುದ್ರಾಣಿ ಹೇಳಿದ್ಲಾ? ಹೌದು ಅತ್ತೆ. ಅಷ್ಟಕ್ಕೂ ಏನ್ ನಡೀತು ಅಂದ್ರೆ, ಅತ್ತೆ ಫೋನ್ ರಿಂಗ್ ಆಗ್ತಿದೆ. ಅತ್ತೆ ಎಲ್ಲಿ ಹೋಗಿದ್ದಾರೆ, ಯಾರು ಅಂತ ನೋಡೋಣ. ನಮಸ್ಕಾರ ವೇದವತಿ ಅವರೇ. ನಾನು ವೇದವತಿ ಅಲ್ಲ ರೀ, ವೇದವತಿ ಅವರ 2ನೇ ಸೊಸೆ. ನೀವ್ಯಾರು? ರುದ್ರಾಣಿ. ರುದ್ರಾಣಿನಾ? ಸಿರಿಪುರದ ಹೆಸರು ಯಾವತ್ತಾದ್ರೂ ಕೇಳಿದ್ಯಾ? ಹಾ, ಕೇಳಿದ್ದೀನಿ. ಸಿರಿಪುರನ ಆಳ್ತಿರೋ ಕನಕಪುರದ ರುದ್ರಾಣಿ. ಹೌದಾ? ನೀವು ಅತ್ತೆಯವ್ರಿಗೆ ಏನಕ್ಕೆ ಫೋನ್ ಮಾಡಿದ್ದೀರಾ? ಏನಾದರೂ ಮಾತಾಡೋದಿತ್ತಾ? ಅತ್ತೆ ಹಾಲಲ್ಲೋ ಲಾನಲ್ಲೋ ಇದ್ದಾರೆ ಅನ್ಸುತ್ತೆ. ವಿಷಯ ಏನು ಅಂತ ನನ್ನ ಹತ್ರನೇ ಹೇಳಿ, ನಾನು ಅವ್ರಿಗೆ ಹೇಳ್ತೀನಿ. ಅನ್ನಪೂರ್ಣ ದೇವಿನ ಕೆಲವು ವರ್ಷಗಳಿಂದ ತುಂಬಾ ಭಕ್ತಿ ಶ್ರದ್ಧೆಯಿಂದ ಆರಾಧಿಸಿರೋ ವೇದವತಿಯವರು ಈಗ ವಿಗ್ರಹ ಕಾಣಿಸ್ದೇ ಇರೋದಕ್ಕೆ ಚಿಂತೆ ಮಾಡ್ತಿದ್ದಾರೆ ಅಲ್ವಾ? ಹೌದು ರೀ. ಈ ವಿಷಯ ಎಲ್ಲ ನಿಮಗೆ ಹೇಗೆ ಗೊತ್ತು? ಈ ವಿಷಯ ಗೊತ್ತಿರೋದಕ್ಕೆ ಶಾಕ್ ಆಗ್ತಿದ್ಯಾ? ಇನ್ನೊಂದು ವಿಷಯ ಹೇಳಿದ್ರೆ ಇನ್ನೂ ಶಾಕ್ ಆಗ್ತೀಯೇನೋ. ಏನದು? ನಿಮ್ಮ ಮನೆ ಅಮ್ಮನವರು ಈಗ ನಮ್ಮ ಮನೇಲಿದ್ದಾರೆ. ನಿಜವಾಗ್ಲೂನಾ? ಸುಳ್ಳು ಹೇಳ್ಬೇಕಾಗಿರೋ ಅಗತ್ಯ ನನಗಿಲ್ಲ. ಸೇರ್ಬೇಕಾಗಿರೋ ಸಮಯಕ್ಕೆ ಸೇರ್ಬೇಕಾಗಿರೋ ಮನೆಗೆ ತಾನೇ ನಡ್ಕೊಂಡು ಬರುತ್ತೆ. ನೀವು ಹೇಳ್ತಿರೋದನ್ನ ನನಗೇನು ನಂಬಕ್ಕೆ ಆಗ್ತಿಲ್ಲ. ನಂಬಿಕೆ ಬರಬೇಕು ಅಂದ್ರೆ ಒಂದ್ ಕೆಲ್ಸ ಮಾಡು. ಶ್ರೀಕರ್ ಹೆಂಡತಿ ಅವನಿನ ಅವನಿ ಅವರ ಅಕ್ಕನ್ನ ಕೇಳು. ಅವ್ರಿಗೆ ಹೇಗೆ ಗೊತ್ತು? ಅವರಿಬ್ರು ನನ್ನ ಮನೆಗೆ ಬಂದು ನನ್ನ ಮನೇಲಿರೋ ವಿಗ್ರಹನ ನೋಡಿದ್ರು. ಅದಕ್ಕೆ ವಿಗ್ರಹ ನಿಮ್ಗೆ ಬೇಕು ಅಂದ್ರೆ ಮತ್ತೆ ನಿಮ್ಮ ದೇವರ ಮನೆಗೆ ಸೇರಿ ಪೂಜೆ ಪಡ್ಕೋಬೇಕು ಅಂದ್ರೆ ಏನು ಮಾಡ್ಬೇಕು ಅಂತ ಪ್ರತಿ ವಿಷಯನ ತುಂಬಾ ನೇರವಾಗಿ ವಿವರವಾಗಿ ಅವನಿಗೆ ಹೇಳಿದ್ದೀನಿ. ನನ್ನ ಷರತ್ ಏನು ಅಂತ ಅವನಿ ಮುಖಾಂತರ ತಿಳ್ಕೊಂಡು ನಿಮ್ಮ ಕುಟುಂಬದವರೆಲ್ಲ ಸೇರಿ ಒಂದು ನಿರ್ಧಾರ ತಗೊಳ್ಳಿ. ನಾನು ಹೇಳಿದ್ದನ್ನೆಲ್ಲ ನಿಮ್ಮ ಅತ್ತೆಗೆ ಇಷ್ಟೇ ವಿವರವಾಗಿ ಹೇಳು. ನನಗೆ ಆ ರೀತಿ ವಿಷಯ ಗೊತ್ತಾಯ್ತು ಅತ್ತೆ. ಇವಾಗ ಹೇಳಿ ಸುಜಾತ ಅವರೇ, ನಾನು ಹೇಳಿದ್ದೆಲ್ಲ ಸುಳ್ಳು ಅಂತೀರಾ? ಇಷ್ಟೆಲ್ಲ ನಡೆದ್ಮೇಲೂ ಕೂಡ ನೀನು ಮೌನವಾಗಿದ್ಯಾ ಅಂದ್ರೆ ನಿನ್ನ ಅಕ್ಕನೇ ನಿನ್ ಬಾಯಿನ ಮುಚ್ಚಿದಾಳೆ ಅಂತ ಅರ್ಥ ಆಗ್ತಿದೆ. ಇಬ್ರು ಮನೆ ಹಾಳು ಮಾಡೋರೆ. ಅಯ್ಯಪ್ಪ, ನಾನು ತುಂಬಾ ಜನ ಹೆಣ್ಮಕ್ಳನ್ನ ನೋಡಿದ್ದೀನಿ, ಆದ್ರೆ ನಿಮ್ಮಂಥವ್ರನ್ನ ನಾನು ಎಲ್ಲೂ ನೋಡಿಲ್ಲ. ಬಾಯಿಗೆ ಬಂದಾಗ ಮಾತಾಡ್ದೆ ಅಂದ್ರೆ ಕೆನ್ನೆಗೆ ಬಾರಿಸ್ಬಿಡ್ತೀನಿ. ಅಯ್ಯೋ ಅಮ್ಮ, ಈ ಕಳ್ಳರು ಹೇಗೆ ಎದುರಿಸ್ತಾರೆ ನೋಡಮ್ಮ. ಆ ಮನೇಲಿ ವಿಗ್ರಹ ಇದೆ ಅಂತ ಗೊತ್ತಾದ್ಮೇಲೂ ವಿಗ್ರಹನ ಯಾಕೆ ತಗೊಂಡ್ ಬರ್ಲಿಲ್ಲ? ಇಷ್ಟು ದಿನಗಳಿಂದ ವಿಗ್ರಹಕ್ಕಾಗಿ ನೀನು ಕಷ್ಟಪಡ್ತಿದ್ಯಾ. ಈಗ ಆ ಮನೇಲಿದೆ ಅಂತ ಗೊತ್ತಾದ್ಮೇಲೆ ಬರಿಗೈಯಲ್ಲಿ ಯಾಕೆ ಬಂದಿದ್ಯಾ? ಅವಳು ಕೊಡಲ್ಲ ಅಂದ್ಲು. ಕೊಡಲ್ಲ ಅಂದ್ರೆ ಬಿಟ್ಬಿಡ್ತೀರಾ? ಸುಮ್ಮನೆ ಬರ್ಬೇಕಾಗಿ ಬಂತು. ನೀನು ಎಲ್ರ ಮೇಲೆ ಹುಲಿ ಥರ ಎಗರಾಡ್ತೀಯಲ್ಲ, ನೀನು ಅವಳ ಹತ್ರ ಹೇಗೆ ಬಿಟ್ಟು ಬಂದೆ? ನಿನ್ನ ತಂಗಿಗೋಸ್ಕರ ನೀನು ಏನಾದರೂ ಮಾಡ್ತೀಯ ಅಲ್ವಾ? ಅವಳು ಅವನಿ ಹತ್ರ ಎಲ್ಲ ವಿಷಯನೂ ಹೇಳಿ ಏನೋ ಕಂಡೀಷನ್ ಹಾಕಿದ್ದೀನಿ ಅಂದ್ಲು ಅಲ್ವಾ? ಮೊದಲು ಆ ಕಂಡೀಷನ್ ಏನೋ ಕೇಳಿ. ಎಸ್, ಆ ಕಂಡೀಷನ್ ಇಂದಾನೆ ಅವನಿ ಯಾವುದೋ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದು ನಮ್ಮ ಹತ್ರ ಸುಳ್ಳು ಹೇಳೋ ಪ್ರಯತ್ನ ಮಾಡೋಣ ಅಂತ ಅನ್ಕೊಂಡಿದ್ಲು. ಆದ್ರೆ ನಿಹಾರಿಕಾಯಿಂದ ನಿಜ ಬಯಲಾಗೋಯ್ತು. ರುದ್ರಾಣಿ ಹಾಕಿರೋ ಕಂಡೀಷನ್ ಏನು ಅಂತ ಹೇಳು ಅವನಿ. ಯಾಕೆ ಮೌನವಾಗಿದ್ಯಾ? ಹೇಳು ಅವನಿ, ಹೇಳೆ. ನಾನು ಗಂಡನ್ನ
ಅವಳ ಮಗಳಿಗೆ ಬಿಟ್ಕೊಡ್ಬೇಕಂತೆ. ಅವ್ರ ಮಗಳು ಅಲೇಖ್ಯಾಗೆ ನನ್ ಗಂಡನ್ ಕೊಟ್ಟು ಮದುವೆ ಮಾಡ್ಬೇಕಂತೆ. ಕೆಲವು ವರ್ಷಗಳ ಹಿಂದೆ ನಿಮ್ ಮಧ್ಯೆ ನಡೆದಿರೋ ಘಟನೆ ಬಗ್ಗೆ ವಿವರವಾಗಿ ಹೇಳಿದ್ರು. ಶ್ರೀಕರ್, ನೀನ್ ಕಟ್ಟಿರೋ ತಾಳಿನ ಕಿತ್ತಾಕು. ಚಿಕ್ಕ ವಯಸ್ಸಲ್ಲಿ ಶ್ರೀಕರ್ ಭಾವ ಅಲೇಖ್ಯಾ ಕತ್ತಿಗೆ ತಾಳಿ ಕಟ್ಟಿದ್ರಿಂದ ಅವಾಗಿಂದ ಭಾವನ್ನೇ ಗಂಡ ಅಂತ ಭಾವಿಸ್ತಾ ಇದ್ದಾಳೆ. ಭಾವನ್ ಮಾತ್ರನೇ ಮದುವೆ ಮಾಡ್ಕೋಬೇಕು ಅನ್ಕೋತಿದ್ದಾಳೆ. ಅದಕ್ಕೆ ತನ್ನ ಮಗಳಿಗೆ ಮದುವೆ ಆಗೋವರೆಗೂ ಆ ಊರಲ್ಲಿ ಯಾವ ಮದುವೆನೂ ನಡಿಬಾರ್ದು ಅಂತ ಆಜ್ಞೆ ಮಾಡಿದಾಳೆ. ಭಾವ ಮನೆಗೆ ಅಳಿಯ, ಅಲೇಖ್ಯಾಗೆ ಗಂಡ ಆಗೋವರೆಗೂ ವಿಗ್ರಹನ ಕೊಡೋದಕ್ಕೆ ಒಪ್ಕೊಳ್ಳಲ್ಲ ಅಂತಿದ್ದಾಳೆ. ಅವನೇ ನಮ್ಮ ಮದ್ವೆ ವಿಷಯದ ಬಗ್ಗೆ ನೀನು ಹೇಳಿಲ್ವಾ? ನೀನ್ ಹೇಳಿದ್ರೆ ಹಾಗೆ ಮಾತಾಡ್ತಾ ಇರ್ಲಿಲ್ಲ ಅಲ್ವಾ? ಅಲೇಖ್ಯಾಗೆ ತುಂಬಾ ವಿವರವಾಗಿ ಹೇಳ್ದೆ ಬಾಬಾ. ಶ್ರೀಕರ್ಗೆ ಮದ್ವೆ ಆಗೋಗಿದೆ ಅಂತ ನನಗಿತ್ತೀಚೆಗೆ ಗೊತ್ತಾಯ್ತು. ಆದ್ರೂ ಸರಿ, ನನಗ್ ಶ್ರೀಕರೇ ಬೇಕು. ನನ್ ಕತ್ತಿಗೆ ತಾಳಿ ಕಟ್ದೋನು ನಿನ್ ಕತ್ತಿಗೆ ಇನ್ನೊಂದ್ಸಲ ಹೆಂಗ್ ಕಟ್ತಾನೆ? ಅವನಿಗಿಂತ ಮುಂಚೆ ಶ್ರೀಕರ್ ನನ್ ಕತ್ತಿಗೆ ತಾಳಿ ಕಟ್ಟಿದ್ದ. ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ನಡೆದಿದ್ಯಾ? ಈ ವಿಷಯ ಯಾವುದು ನಮ್ಗೆ ಹೇಳಲೇ ಇಲ್ವಲ್ಲಮ್ಮ ನೀವು? ರುದ್ರಾಣಿ ಕುತಂತ್ರದಿಂದ ಮಾಡಿದ ಕೆಲಸ ಅದು. ಅಂತ ವಿಷಯನ ನಿಮ್ ಹತ್ರ ಏನಂತ ಹೇಳ್ಕೊಳ್ಳೋದು? ಅದಕ್ಕೆ ಹೇಳಲಿಲ್ಲ. ಅಂದ್ರೆ ಇವಾಗ ಶ್ರೀಕರ್ಗೆ ಮೊದಲನೇ ಹೆಂಡತಿ ಅಲೇಖ್ಯ, ಎರಡನೇ ಹೆಂಡತಿ ಅವನಿ ಅಂತಾಯ್ತು. ಬುದ್ಧಿ ಇಲ್ದಿರೋ ಮಾತುಗಳನ್ನ ಆಡ್ಬೇಡ ಬಾವಾ. ಅಷ್ಟಕ್ಕೂ ನನ್ನ ಜೀವನದಲ್ಲಿ ಆ ಥರದೊಂದು ಘಟನೆ ನಡೆದಿದೆ ಅಂತ ನನಗೆ ಸರಿಯಾಗಿ ನೆನಪು ಕೂಡ ಇಲ್ಲ. ಆ ಮೆಂಟಲ್ಗೆ ತುಂಬಾ ಸಲ ಹೇಳಿದ್ದೀನಿ ನನ್ನ ಹಿಂದೆ ಬರಬೇಡ ಅಂತ. ಆದ್ರೂ ಸರಿ, ಅವಳಿಗೆ ಬುದ್ಧಿ ಬಂದಿಲ್ಲ. ನೀನು ಅವಳ ಮಾತಿಗೆ ತಲೆ ಕೆಡ್ಸ್ಕೋಬೇಡ ಅವನಿ. ರಾಮನ್ ಮೇಲೆ ಆಸೆ ಪಟ್ಟಿರೋ ಶೂರ್ಪನಖಿ ಹಾಗೆ ಅನ್ಸ್ತಾ ಇದ್ದಾಳೆ ಆ ಅಲೇಖ್ಯ. ಅಮ್ಮೋರ್ನ ಅಡ್ಡ ಇಟ್ಕೊಂಡು ಶಪಥ ಮಾಡಿದ್ದಾರೆ ಅಂದ್ರೆ ಈ ಸಮಸ್ಯೆ ಚಿಕ್ಕದಲ್ಲ, ತುಂಬಾ ದೂರ ಹೋಗುತ್ತೆ ಅಂತ ಅನ್ಸ್ತಿದೆ. ನಿಮಗೂ ಅವಳಿಗೂ ನಡೆದಿರೋ ಜಗಳದಿಂದಾನೇ ಅವಳು ಅಷ್ಟು ಹಠ ಮಾಡ್ತಿರೋದು. ವಿಗ್ರಹಕ್ಕೋಸ್ಕರ ಅಂದ್ರೆ ನನ್ನ ತಂಗಿ ಯಾವುದೇ ಪರಿಸ್ಥಿತಿಯಲ್ಲೂ ಗಂಡನ್ನ ಬಿಟ್ಕೊಡಲ್ಲ. ನೀವ್ ಯಾವುದೇ ನಿರ್ಧಾರ ತಗೊಂಡ್ರು ನಾನ್ ಮಾತ್ರ ಶ್ರೀಕರ್ನ ಬಿಟ್ಟು ಹೋಗೋದಕ್ಕೆ ಬಿಡಲ್ಲ. ವಿಗ್ರಹ ಆ ಮನೆಯಿಂದ ಈ ಮನೆಗೆ ಬರೋದಕ್ಕೆ ನೀವು ಜನರ ಜೊತೆಗೆ ಹೋಗ್ತಿರೋ, ಪೊಲೀಸರನ್ನ ಕರ್ಕೊಂಡು ಹೋಗ್ತಿರೋ, ಇನ್ನೇನಾದ್ರೂ ಪ್ರಯತ್ನ ಮಾಡ್ತಿರೋ ಮಾಡ್ಕೊಳ್ಳಿ. ನನ್ನ ತಂಗಿ ಜೀವನ ಮಾತ್ರ ಬಲಿ ಕೊಡಬೇಡಿ. ಹಾಗೆ ಮಾಡಿದ್ರಿ ಅಂದ್ರೆ ಮಾತ್ರ ನಾನು ನಿಮ್ಮ ವಿಷಯದಲ್ಲಿ ಎಷ್ಟು ದೂರ ಆದರೂ ಹೋಗ್ತೀನಿ. ನೀನು ಅಮ್ನೋರ್ನ ಹೊರಗಡೆ ಕಳಿಸಿಲ್ಲ ಅಂದಿದ್ರೆ ಅಷ್ಟಕ್ಕೂ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ಲ. ನೀನ್ ತೋಡಿದ ಗುಂಡಿಗೆ ನೀನೇ ಬಿದ್ದೆ, ನೀನ್ ಹತ್ತಿದ ಏಣಿನ ನೀನೇ ಬೀಳಿಸಿದೀಯ. ನೀನ್ ಮಾಡಿರೋ ತಪ್ಪು ಕೊನೆಗೆ ನಿನ್ ತಲೆ ಮೇಲೆ ಸಿಕ್ಕಾಕೊಂಡಿದೆ. ನಿನ್ ಅಕ್ಕ ಏನೋ ಪೊಲೀಸರ ಜೊತೆ ಹೋಗಿ ಅಂತ ಉಚಿತ ಸಲಹೆ ಕೊಟ್ಟು ಹೊರಟೋದ್ಲು. ಆದ್ರೆ ಆ ರುದ್ರಾಣಿ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಂಡ್ಮೇಲೆ ಅವಳು ಪೊಲೀಸರನ್ನ, ಪೊಲಿಟಿಷಿಯನ್ಗಳನ್ನ ಕೂಡ ತನ್ನ ಕೈ ಮುಷ್ಟಿಲಿ ಇಟ್ಕೊಂಡಿದ್ದಾಳೆ ಅನ್ಸ್ತಿದೆ. ಅಷ್ಟೇ ಅಲ್ವಾ ಮತ್ತೆ? ಆ ಊರಿನ ದೇವಸ್ಥಾನನ ಮುಚ್ಚಿಸೋದಾಗ್ಲಿ, ಆ ಊರಲ್ಲಿ ಯಾರಿಗೂ ಮದುವೆ ಆಗ್ಬಾರ್ದು ಅಂತ ಆಜ್ಞೆ ಮಾಡೋದಾಗ್ಲಿ ಸಾಮಾನ್ಯರು ಮಾಡೋಕ್ಕಾಗಲ್ಲ. ಅದಕ್ಕೆ ತುಂಬಾ ಬಲ ಬೇಕು.
ವಿಗ್ರಹದ ವಿಷಯದಲ್ಲಿ ಇಷ್ಟೆಲ್ಲ ಟ್ವಿಸ್ಟ್ ಇದೆ ಅಂತ ನಾನು ನಿಜವಾಗ್ಲೂ ಊಹಿಸಿರ್ಲಿಲ್ಲ. ಫ್ಲ್ಯಾಶ್ ಬ್ಯಾಕಲ್ಲಿ ಶ್ರೀಕರ್ ಅಲೇಖ್ಯ ಮದುವೆ ವಿಷಯನೂ ಕೂಡ ನಾನು ಊಹಿಸೋದಕ್ಕಾಗಲಿಲ್ಲ. ಅಷ್ಟಕ್ಕೂ ಈ ಸಮಸ್ಯೆಗೆ ಪರಿಹಾರ ಏನಮ್ಮ? ಇವಾಗ ನೀವೇ ನಿರ್ಧಾರ ತಗೋತೀರಾ? ವಿಗ್ರಹ ಎಲ್ಲಿದೆ ಅಂತ ಗೊತ್ತಾಗಿದೆ. ತಗೊಂಡು ಬರಬೇಕಾಗಿರೋ ವ್ಯಕ್ತಿಗೆ ತಗೊಂಡು ಬರೋದಕ್ಕಾಗಲಿಲ್ಲ. ಮತ್ತೆ ನೀವು ಹೇಗೆ ತಗೊಂಡು ಬರಬೇಕು ಅಂತಿದ್ದೀರಮ್ಮ? ಏನು ಮಾತಾಡದೆ ಮೌನವಾಗಿದೆಯಲ್ಲಮ್ಮ. ನಾವೊಂದು ನಿರ್ಧಾರ ತಗೊಳ್ಳೋವರೆಗೂ ನಿಮ್ಮ ಪ್ರಶ್ನೆಗಳಿಂದ ನಮಗೆ ತೊಂದರೆ ಕೊಡಬೇಡಿ. ನೀನು ಶ್ರೀಕರ್ನ ಬಿಟ್ಕೊಡೋ ಪರಿಸ್ಥಿತಿ ಅಂತೂ ನಮಗೆ ಕಾಣಿಸ್ತಿದೆ ಅವನಿ. ಅದಂತೂ ಪಕ್ಕ. ಶ್ರೀಕರ್ಗೆ ಮೊದಲನೇ ಹೆಂಡ್ತಿನೇ ದಿಕ್ಕಾಗೋ ಥರ ಇದ್ದಾಳೆ. ಹೀಗೆ ಬಾಯಿಗೆ ಬಂದಾಗ ಮಾತಾಡಬೇಡ ಅಂತ ಹೇಳ್ದೆ ಅಲ್ವಾ ಬಾವ? ನಾನು 6th ಸೆನ್ಸ್ ಹೇಳ್ತಿದೆ, ಅದಕ್ಕೆ ಹೇಳ್ತಿದ್ದೀನಿ. ಎಲ್ಲರೂ ಹದ್ದಿನ ಹಾಗೆ ಕಿತ್ತು ತಿನ್ಬೇಡಿ, ಹೊರಡಿ. ಅವನಿ ಅಮ್ಮವ್ರನ್ನ ಬಿಟ್ಕೊಡ್ತಾಳೋ ಶ್ರೀಕರ್ನ ಬಿಟ್ಕೊಡ್ತಾಳೋ ಅಂತ ನೋಡ್ಬೇಕು. ಮದುವೆ ಆದ್ಮೇಲೆ ಕೆಲವು ದಿನ ಸೊಸೆ ಸ್ಥಾನ ದೂರ ಮಾಡಿಕೊಂಡು ಅತಿಥಿ ಸ್ಥಾನದಲ್ಲಿ ಉಳ್ಕೊಂಡಿದ್ದೆ. ನಿಹಾರಿಕಾ ಬಂದ್ಮೇಲೆ ತುಂಬಾ ದಿನ ನನ್ನ ಆನಂದನ ಸಂತೋಷನ ದೂರ ಮಾಡ್ಕೊಂಡಿದ್ದೆ. ಜಾತಕ ಹೊಂದಾಣಿಕೆ ಆಗದೆ ಇರೋ ಸೊಸೆ ಆಗಿರೋದ್ರಿಂದ ನಂಗೆ ಬರ್ಬೇಕಾಗಿರೋ ಗೌರವನ ದೂರ ಮಾಡ್ಕೊಂಡೆ. ಅಂಥದ್ದನ್ನ ಎಷ್ಟಾದ್ರೂ ಬಿಟ್ಕೊಡ್ತೀನಿ, ಆದ್ರೆ ನಿನ್ನನ್ನು ಹೇಗೆ ದೂರ ಮಾಡ್ಕೊಳ್ಳಿ ಬಾವ? ನೀನೇನು ಬೇಜಾರು ಮಾಡ್ಕೋಬೇಡ, ನಾನು ಮಾತಾಡ್ತೀನಿ. ಬಂಗಾರ, ಏನಿಷ್ಟು ಖುಷಿಯಾಗಿದೆಯಾ? ನೀನ್ ಕೂಡ ಡ್ಯಾನ್ಸ್ ಮಾಡು ಬಾ. ಬಂಗಾರ ಇರು, ಬಂಗಾರ ಬಂಗಾರ ಬಂಗಾರ. ಇವಾಗ ನಾವು ಏನ್ ಸಾಧಿಸಿದ್ವಿ ಅಂತ ಇಷ್ಟೊಂದು ಆನಂದವಾಗಿ ಡ್ಯಾನ್ಸ್ ಮಾಡ್ತಿದ್ಯಾ? ಏನ್ ಸಾಧ್ಸದ್ವಾ? ಇಷ್ಟ ಅಮಾಯಕವಾಗಿ ಕೇಳ್ತಿದ್ದೀರಲ್ಲ ಯಜಮಾನ್ರೆ. ನಡ್ತಿರೋದಕ್ಕೆ ನಾನು ಸಂತೋಷದಲ್ಲಿ ಗಾಳಿನ ತೇಲಾಡ್ತಾ ಇದ್ದೀನಿ ಗೊತ್ತಾ? ಅದೇ ಏನ್ ನಡೀತು? ಆ ಸಿರಿಪುರದ ರುದ್ರಾಣಿ ಶ್ರೀಕರ್ನ ಬಿಟ್ಕೊಟ್ರೇನೆ ಅಮ್ಮನವ್ರನ್ನ ಕೊಡ್ತೀನಿ ಅಂತ ಕಂಡೀಷನ್ ಹಾಕಿದಾಳಲ್ವಾ? ನಾವು ಸೆಲೆಬ್ರೇಟ್ ಮಾಡೋದಕ್ಕೆ ಅಷ್ಟು ಸಾಲಲ್ವಾ ಹೇಳು? ಒಂದ್ ನಿಮಿಷ ಬಂಗಾರ, ಇವಾಗ ನಾವಿಲ್ಲಿ ಲಾಜಿಕ್ ಬಗ್ಗೆ ಮಾತಾಡ್ಬೇಕು. ಏನದು? ಆ ರುದ್ರಾಣಿ ಕಂಡೀಷನ್ ಹಾಕಿದಾಳೆ, ಓಕೆ, ನಾನೇನಿಲ್ಲ ಅಂದಿಲ್ಲ. ಆದ್ರೂ ಈ ಮನೇಲಿರೋರು ಯಾರು ಆ ವಿಷಯದ ಬಗ್ಗೆ ಮಾತಾಡೇ ಇಲ್ಲ ಅಲ್ವಾ? ಏನ್ ಮಾತಾಡ್ಬೇಕು? ಇವಾಗ ವಿಗ್ರಹ ಬೇಕು, ಅದಕ್ಕೆ ನೀನ್ ಶ್ರೀಕರ್ನ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂತ ಯಾರು ಹೇಳೇ ಇಲ್ವಲ್ಲ? ಅಂಥ ಪರಿಸ್ಥಿತಿ ನಿನಗ್ ಬರೋ ತರ ಇದೆ ಅಂತ ಹೇಳಿದ್ವಿ ಅಲ್ವಾ? ಅದು ಹಾಗಲ್ಲ, ಹಾಗೆ ಹೇಳೋದು ಬೇರೆ, ಆ ವಿಷಯದಲ್ಲಿ ಅಪ್ಪ ಅಮ್ಮ ನಿರ್ಧಾರ ತಗೊಳ್ಳೋದು ಬೇರೆ. ಏನ್ ನಿನ್ ಉದ್ದೇಶ? ನನಗೆ ಯಾವ ಪರಿಸ್ಥಿತಿಯಲ್ಲೂ ಆ ವಿಗ್ರಹನೇ ಬೇಕು, ನೀನು ಶ್ರೀಕರ್ನ ಬಿಟ್ಟು ಹೊರಟೋಗು, ಶ್ರೀಕರ್ನ ಅಲೇಖ್ಯಂಗೆ ಕೊಟ್ಟು ಮದ್ವೆ ಮಾಡಿಸ್ತೀನಿ ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಅಪ್ಪ ಅಮ್ಮ ಹೇಳ್ಬೇಕು. ಆವಾಗ್ಲೇ ಆ ಅವನಿ ಸಿಕ್ಕಾಕೊಂಡಂಗಾಗುತ್ತೆ. ಆವಾಗ್ಲೇ ನಾವು ಸೆಲೆಬ್ರೇಷನ್ ಮಾಡೋದಕ್ಕಾಗದು. ಅಲ್ಲೇವರೆಗೂ ನಾವು ಕುಣಿದು ಕುಪ್ಪಳಿಸೋದ್ರಿಂದ ಯಾವ ಲಾಭನೂ ಇಲ್ಲ. ಈಗ ಸದ್ಯಕ್ಕೆ ಆ ಟಾಪಿಕ್ ಬರ್ಲಿಲ್ಲ ಅಂದ್ರು ನಾಳೆ ದಿನ ಆದ್ರೂ ಬರತ್ತೆ ಕೃಷ್ಣ. ಯಾಕಂದ್ರೆ ಅತ್ತೆಗೆ ಪ್ರಾಣಾಪಾಯ ಇರೋದಕ್ಕೋಸ್ಕರ ಮಾವ ಆ ವಿಷಯನ ಸುಲಭವಾಗಿ ಬಿಡೋದಿಲ್ಲ ಗೊತ್ತಾ? ಅವನಿನ ಬಿಟ್ಕೊಡೋದಕ್ಕೆ ಶ್ರೀಕರ್ ಕೂಡ ರೆಡಿ ಆಗಿಲ್ಲ. ಈ ಸುಜಾತ ನೋಡಿದ್ರೆ ಎಲ್ರಿಗೂ ವಾರ್ನಿಂಗ್ ಕೊಟ್ಟು ಹೋಗಿದ್ದಾಳೆ. ಅದಕ್ಕೆ ಈ ಮದುವೆ ವಿಷಯದಲ್ಲಿ ಅವನಿಗೆ ಯಾರು ಒತ್ತಡ ಹಾಕಿಲ್ಲ ಅಂತ ನನಗನ್ನಿಸ್ತಾ ಇದೆ. ಆದ್ರೆ ನೀನ್ ನೋಡಿದ್ರೆ ಅನಾವಶ್ಯಕವಾಗಿ ಡ್ಯಾನ್ಸ್ ಮಾಡ್ತಾ ಇದೀಯ. ನನ್ನ ಸಂತೋಷವಾಗಿ ಇರೋದಕ್ಕೆ ಬಿಡೋದಿಲ್ವಾ ನೀನು? ಪ್ರಾಕ್ಟಿಕಲ್ ಆಗಿ ನಡೆಯೋದನ್ನ
ಇವಾಗಲೇ ಹೇಳಿದೀನಿ ಬಂಗಾರ. ಇಲ್ಲಿ ನೋಡು, ಇನ್ನೊಂದು ವಿಷಯ ಏನಂದ್ರೆ, ವಿಗ್ರಹ ಮನೆ ಒಳಗೆ ಬಂತು ಅಂದ್ರೆ ನಿನ್ ದೇವ್ರ ಮನೆ ಒಳಗೆ ಕಾಲಿಡೋದಕ್ಕಾಗಲ್ಲ. ಆಗ ಎಲ್ರಿಗೂ ನಿನ್ ಜಾತಕದ ಮೇಲೆ ಅನುಮಾನ ಬರುತ್ತೆ. ವಿಗ್ರಹ ಬಂದ್ಮೇಲೆ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಅವಾಗ ಯೋಚನೆ ಮಾಡೋಣ ಬಿಡು. ಸದ್ಯಕ್ಕೆ ಬಂದಿರೋ ಅವಕಾಶನ ಮಾತ್ರ ಖಂಡಿತವಾಗ್ಲೂ ಬಿಟ್ಕೊಡಲ್ಲ. ಅವನಿ ಮೇಲೆ ಇನ್ನಷ್ಟು ಒತ್ತಡನ ನಾನು ಹಾಕ್ತೀನಿ. ಅವನಿನ ಮನೆಯಿಂದ ಹೇಗಾದ್ರೂ ಮಾಡಿ ಹೊರಗಡೆ ಹಾಕಿಸ್ತೀನಿ.